2007 ಥರ್ಡ್ ಓನರು ಇನೋವಾ ವಿ ವರ್ಷನ್ ವೆಹಿಕಲ್ ಕೊಡ್ತಿದ್ದೀನಿ. ಗಾಡಿ ಬಂದ್ಬಿಟ್ಟು 3,80,000 ರೂಪಾಯಿಗೆ ವ್ಯಾಪಾರ ಆಗಿದೆ. ಓಕೆ. ಗಾಡಿ ಬಂದ್ಬಿಟ್ಟು ಪಿರಿಯಾಪಟ್ಟಣದವ್ರಿಗೆ ಕೊಡ್ತಿದ್ದೀನಿ. ಭಯ ನಿಮ್ಮ ಹೆಸರು? ಸಫೀರ್ ಬಾ. ಆಯ್ತಾ, ತಂದೆ ಹೆಸರು? ಅಬ್ದುಲ್ ಗಫೂರ್. ಹೌದಾ, ಊರು ಪಿರಿಯಾಪಟ್ಟಣ ಅಲ್ಲ? ಪಿರಿಯಾಪಟ್ಟಣದವ್ರಿಗೆ ಕೊಡ್ತಿದ್ದೀನಿ. ಗಾಡಿ ಬಂದ್ಬಿಟ್ಟು ಇವಾಗ ತಗೋ ಹೋಗ್ತಿದ್ದಾರೆ. 3,10,000 ಕ್ಯಾಶ್ ಕೊಟ್ಟಿದ್ದಾರೆ, 5,000 ಅಡ್ವಾನ್ಸ್ ಹಾಕಿದ್ದಾರೆ. 3,15. ಓಕೆ. ಬೆಳಗ್ಗೆ ಬ್ಯಾಂಕ್ ಟೈಮ್ 10:30 12 ಗಂಟೆ ಅಷ್ಟೊತ್ತಿಗೆ 50,000 ಹಾಕ್ತಾರೆ. 50,000 ಹಾಕಿದ್ಮೇಲೆ ನಾನು ಇನ್ಶೂರೆನ್ಸ್ ಕಟ್ಬಿಟ್ಟು CC ತೆಗಿತೀನಿ. CCಗೆ 15,000 ರೂಪಾಯಿ ನಿಲ್ಲಿಸ್ಕೊಂಡಿರ್ತಾರೆ. ಬ್ಯಾಲೆನ್ಸ್ನ 15,000ನ ಆಫ್ಟರ್ CC ಏನಿರುತ್ತೆ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಬಿಟ್ಟು ನನ್ನ ಅಮೌಂಟ್ ಏನಿದೆ ಕ್ಲಿಯರ್ ಕಟ್ ಮಾಡಿ ಕೊಡ್ತೀನಿ. ಓಕೆ, ಒಳ್ಳೇದಾಗಲಿ. ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಬ್ರದರ್? ಒಳ್ಳೇದಾಗಲಿ. ನೋಡಿ, ನಿಮ್ಮದು ಇದೇ ಥರ ಯಾವ್ದಾದ್ರು ಗಾಡಿ ಇತ್ತು ಸೇಲ್ ಮಾಡಬೇಕು ಅನ್ನೋದಿದ್ದರೆ ದಯವಿಟ್ಟು ಕೆಳಗಿರುವ ನಂಬರ್ಗೆ ಕರೆ ಮಾಡಿ, ಇಲ್ಲ ಇದೇ ಅಕೌಂಟ್ಗೆ DM ಮಾಡಿ ಅಂತ. ಇನ್ನು A to Z ಗಾಡಿ ಸೇಲ್ ಮಾಡೋದೆಲ್ಲ ಇದೇ ಥರ ಡೀಟೇಲ್ಫುಲ್ಲಾಗಿ ವೀಡಿಯೋ ಹಾಕ್ತಿರ್ತೀನಿ. ಯಾಕೆಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೇಳಬೇಕು ಮತ್ತು ನೋಡೋರಿಗೆಲ್ಲ ಹೆಲ್ಪ್ಫುಲ್ ಆಗಬೇಕು, ಒಂದು ನಮ್ಮ ಮೇಲೆ ಭರವಸೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ದಯವಿಟ್ಟು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತೀರಿ, ಎಲ್ಲರೂ ಫಾಲೋ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತೀರಿ. ನಿಮ್ಮದು ಇದೇ ಥರ ಬೈಯಿಂಗ್ ಸೇಲಿಂಗ್ಸ್ ಏನೇ ಇದ್ದರೂ ನಮ್ಮಲ್ಲೇ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸೋಣ ಅಂತ ಇದ್ದೀನಿ. ನಮಸ್ಕಾರ ಕರ್ನಾಟಕ. ಥ್ಯಾಂಕ್ ಯು.